ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಒಂದು ವಾಕ್ಯವನ್ನು ನಾವು ಓದಿ ನಂತರ ವರ್ಷಿಪ್ಪನ್ನು ನಾವು ಸ್ಟಾರ್ಟ್ ಮಾಡೋಣ. ಕೀರ್ತನೆಗಳ ಗ್ರಂಥ ಅಧ್ಯಾಯ 103 ವಾಕ್ಯ 17 ತೆಗೆದು ಓದೋಣವಾ. ಕೀರ್ತನೆಗಳು ಅಧ್ಯಾಯ 103 ವಾಕ್ಯ 17. ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗಯುಗಾಂತರಕ್ಕೂ, ಅವರ ಮಕ್ಕಳ ಮಕ್ಕಳಿಗೆ ಆತನ ನೀತಿಯು ತಲತಲಾಂತರಕ್ಕೂ. ಪ್ರೈಸ್ ದ ಲಾರ್ಡ್. ಈ ವಾಕ್ಯ ಏನಾದರೂ ನಮಗೆ ಅರ್ಥ ಆಯಿತಾ? ಏನಾದರೂ ಅರ್ಥ ಆಯಿತಾ ನಿಮಗೆ? ಇಲ್ಲಿ ಎವರ್ ಲಾಸ್ಟಿಂಗ್ ಅಂದರೆ ಅಂತ್ಯವೇ ಇಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಯುಗಯುಗಾಂತರಕ್ಕೂ ಅಂದರೆ ಏನು ಅರ್ಥ? ಇದಕ್ಕೆ ಅಂತ್ಯ ಇಲ್ಲ, ಹೌದಲ್ವಾ? ದೇವರು ಹಳೆ ಒಡಂಬಡಿಕೆಯಲ್ಲಿ ದಾವೀದನ ಮುಖಾಂತರ ಹೇಳಿದರು, ಯಾರು ನಿಜವಾದ ದೇವರಲ್ಲಿ ವಿಶ್ವಾಸವಿಡ್ತಾರೋ, ಯಾರು ಭಯಭಕ್ತಿ ಇಟ್ಟು ತಮ್ಮ ಜೀವನಗಳನ್ನು ದೇವರಲ್ಲಿ ಕಟ್ಟಿಕೊಳ್ಳುತ್ತಾರೋ, ಕೇವಲ ಅವರಿಗೆ ಮಾತ್ರ ಆಶೀರ್ವಾದವಲ್ಲ, ಅವರ 1000 ತಲೆಮಾರುಗಳವರೆಗೂ ಕೂಡ ನಾನೇನು ಮಾಡ್ತೀನಿ? ಆಶೀರ್ವಾದವನ್ನು ಮಾಡ್ತೀನಿ. ಅಂದರೆ ಅದಕ್ಕೆ ಲಿಮಿಟ್ ಇಲ್ಲ, ಅದಕ್ಕೆ ಹೆಂಡಿಲ್ಲ, ಅದು ಹೆಂಡ್ಲೆಸ್. ಅದು ಅಂದರೆ ನಾವು ಯೋಚನೆ ಮಾಡ್ತೀವಿ, ಹಾಗಿದ್ದರೆ ಈ ಲೋಕದ ಆಶೀರ್ವಾದಗಳ ಬಗ್ಗೆ ಏನಾದರೂ ಇಲ್ಲಿ ಹೇಳ್ತಾ ಇದ್ದಾರಾ? ಖಂಡಿತವಾಗಿ ಇಲ್ಲ. ಅಲ್ಲಿ ನೋಡಿ, ಒಂದು ವಾಕ್ಯ ಹೇಳುತ್ತೆ, ಅವರ ಮಕ್ಕಳ ಮಕ್ಕಳಿಗೆ ಆತನ ನೀತಿಯು ತಲತಲಾಂತರಕ್ಕೂ. ನೀತಿ ಅಂದರೆ ಏನು? ರೈಚಿಯಸ್ನೆಸ್, ನೀತಿವಂತರಾಗಿ ಮಾರ್ಪಡೋದು. ಈಗೇನು ನಿಮ್ಮ ಮುಂದೆ ನಾನು ನಿಂತ್ಕೊಂಡು ಇಲ್ಲಿ ದೇವರ ವಾಕ್ಯವನ್ನು ಈಗ ನಿಮಗೆ ಹೇಳ್ತಾ ಇದ್ದೀನಿ. ಕೆಲವು ವರ್ಷಗಳ ಹಿಂದೆ ನನಗೆ ವಾಕ್ಯಗಳು ಗೊತ್ತಿರಲಿಲ್ಲ, ಶುಭ ಸಂದೇಶ ಏನು ಅನ್ನೋದು ಗೊತ್ತಿರಲಿಲ್ಲ, ಯೇಸು ಯಾಕೆ ಬಂದರು ಅಂತೇಳಿ ಗೊತ್ತಿಲ್ಲ. ಆದರೆ ಹುಟ್ಟಿದ್ದು ಒಂದು ಕ್ರೈಸ್ತ ಕುಟುಂಬದಲ್ಲಿ. ಬ್ಯಾಪ್ಟಿಸಮ್ ಆಗಿದೆ, ಕಮ್ಯೂನಿಯನ್ ಆಗಿದೆ, ಎವ್ರಿಡೇ ಚರ್ಚ್ಗೆ ಹೋಗ್ತಿದ್ದೆ, ಸಂಡೇ ಮಾಸ್ಗೆ ಹೋಗ್ತಿದ್ದೆ. ಆದರೆ ಇದು ಯಾವುದೂ ಕೂಡ ನನಗೆ ಗೊತ್ತಿಲ್ಲ. ಹೆಸರಿಗೆ ನಾನೊಂದು ಕ್ರೈಸ್ತನಾಗಿ ಜೀವನ ಮಾಡ್ತಾಯಿದ್ದೆ. ಆದರೆ ಯಾವುದೋ ಒಂದು ಇನ್ಸಿಡೆಂಟ್ ಮುಖಾಂತರ ದೇವರು ನನ್ನನ್ನು ನೋಡಿದ್ರು, ದೇವರು ನನ್ನನ್ನು ಕರೆದುಕೊಂಡ ನಂತರ ಕೆಲವು ವರ್ಷಗಳಾದಮೇಲೆ ನನಗೆ ಗೊತ್ತಾಯಿತು, ಈ ನೀತಿವಂತಿಕೆ ಅಂದರೆ ಏನು, ಗಾಸ್ಪಲ್ ಅಂದರೆ ಏನು, ಹಾಗಿದ್ರೆ ದೇವರ ಮಕ್ಕಳಾಗಿ ಮಾರ್ಪಡೋದು ಯಾವ ರೀತಿಯಾಗಿ. ನೀನು ಜೀವೋದ್ಧಾರ ಹೊಂದಿದರೆ, ಯೇಸುವಿನಲ್ಲಿ ವಿಶ್ವಾಸವಿಟ್ಟು ನೀನು ಜೀವೋದ್ಧಾರ ಹೊಂದಿದರೆ ನಿನ್ನ ಇಡೀ ಕುಟುಂಬ ಜೀವೋದ್ಧಾರ ಹೊಂದುತ್ತದೆ. ಹಾಗಿದ್ರೆ ಇದರ ಅರ್ಥಗಳೇನು? ಅದು ಅರ್ಥ ಆಗ್ತಾ ಇರಲಿಲ್ಲ. ನಾವು ತಿಳ್ಕೊಂಡ್ವಿ, ನಾನು ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಬಂದರೆ ಫಿಸಿಕಲಾಗಿ ನನಗೇನೆಲ್ಲ ಪ್ರಾಬ್ಲಮ್ಸ್ ಇದೆ, ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದೀನಿ, ಏನೆಲ್ಲ ನನ್ನ ಲೈಫಲ್ಲಿ ಒಂದು ಇಶ್ಯೂಸ್ ಇದೆ ಅದೆಲ್ಲವೂ ಕೂಡ, ಅಥವಾ ಏನಾದರೂ ರೋಗಗಳಿದ್ದರೆ ಇದರಿಂದ ನನಗೆ ಬಿಡುಗಡೆ ಸಿಗ್ಬೋದು, ನನ್ನ ಮುಖಾಂತರ ನನ್ನ ಮಕ್ಕಳಿಗೆ ಅದೇ ಬ್ಲೆಸ್ಸಿಂಗ್ಗಳು ಬರ್ಬೋದು ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಆದರೆ ಇಲ್ಲಿ ವಾಕ್ಯ ಅದನ್ನು ಹೇಳ್ತಾ ಇಲ್ಲ. ಇದು ಯುಗಯುಗಾಂತರಕ್ಕೂ ಇರುವಂಥದ್ದು. ನಾನು ಈ ಲೋಕದಲ್ಲಿ ಬದುಕಿ ಸತ್ತು ಹೋದ್ರ ನಂತರ ಅದು ನನ್ನ ಮಕ್ಕಳಿಗೆ ಪಾಸ್ ಆಗುತ್ತೆ. ಅವರು ಅದೇ ವಿಶ್ವಾಸದಲ್ಲಿ ಜೀವಿಸುವಾಗ ನಂತರ ನೆಕ್ಸ್ಟ್ ಜನ್ರೇಷನ್ಗೆ ಅದು ಪಾಸ್ ಆಗುತ್ತೆ. ಇದೇ ರೀತಿಯಾಗಿಯೇ ದೇವರು ಏನು ಮಾಡಿದ್ದಾರೆ, ಆಗಿನ ದಿನಗಳಿಂದಲೂ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಅದು ಪ್ರೋಸೆಸ್ಸಲ್ಲಿ ಹೋಗ್ತಾನೆ ಇದೆ. ಆದರೆ ಅರ್ಥ ಮಾಡಿಕೊಳ್ಳುವವನು ಮಾತ್ರ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಆ ಸ್ಯಾಲ್ವೇಷನನ್ನು ಅವನು ಹೊಂದ್ಕೊಳ್ಳೋದಕ್ಕಾಯಿತು, ಆ ಒಂದು ರೈಚಿಯಸ್ನೆಸ್ನಲ್ಲಿ ಅವನು ಜೀವಿಸೋದಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಸಂತ ಪೌಲರು ಹೇಳ್ತಾರಲ್ವ, ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 10 ವಾಕ್ಯ 9, 10ರಲ್ಲಿ ನಾವು ಓದ್ತೇವೆ, ಪ್ರಭು ಮರಣದಿಂದ ಪುನರುತ್ಥಾನ ಹೊಂದಿದ್ದಾರೆಂದು ನೀವು ವಿಶ್ವಾಸವಿಟ್ಟು ದೇವರವರನ್ನೇನು ಮಾಡಿದ್ದಾರೆ? ಮರಣದಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಮೊದಲು ನೀವು ವಿಶ್ವಾಸ ಇಡಬೇಕು. ಆ ವಿಶ್ವಾಸ ಎಲ್ಲಿಂದ ನಿವೇದಿಸಬೇಕು? ನೀವು ಬಾಯಿಯಿಂದ ನಿವೇದಿಸಬೇಕು. 10ನೇ ವಾಕ್ಯ ನೋಡಿ, ತುಂಬ ಚೆನ್ನಾಗಿದೆ. ಹೌದು, ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ಆ ದೇವರೊಡನೆ ಸತ್ಸಂಬಂಧವನ್ನು, ಈ ಹೊಸ ಒಡಂಬಡಿಕೆಯಲ್ಲಿ ಸತ್ಸಂಬಂಧ ಅಂಥೇಳಿ ಎಲ್ಲಿ ಬರುತ್ತೋ
ಅದೇ ನೀತಿವಂತರು ಅಂತೇಳಿ ಅರ್ಥ, ಅದೇ ರೈಚಿಯಸ್ನೆಸ್ ಅಂತೇಳಿ. ಸತ್ಸಂಬಂಧ ಅಂದರೆ ನಾವೇನು ಹೇಳ್ತೀವಿ, ರಿಲೇಷನ್ಶಿಪ್ ಅಥವಾ ಸಂಬಂಧ ಅಲ್ಲ. ಇಲ್ಲಿ ನಾವು ಏನು ಓದಿದ್ವಿ ಈಗ, ಈ ಒಂದು ನೀತಿವಂತಿಕೆ ನಿನಗೆ ಮಾತ್ರವಲ್ಲ, ನಿನ್ನ ಮಕ್ಕಳಿಗೂ ಯುಗಾಂತರಕ್ಕೂ ಆ ನೀತಿವಂತಿಕೆ ನೀನೇನು ಮಾಡ್ತೀಯ, ನೀನು ಪಡೆದುಕೊಂಡಿದ್ದನ್ನು ನೀನು ಇಟ್ಕೊಳ್ಳೋದಿಲ್ಲ, ಅದನ್ನು ಯಾರಿಗೆ ಕೊಡ್ತೀಯ, ನಿನ್ನ ಮಕ್ಕಳಿಗೆ ಕೊಡ್ತೀಯ, ಅವರ ಮಕ್ಕಳಿಗೆ ಕೊಡ್ತಾರೆ. ಅದನ್ನೇ ಪೌಲರು ಆ ಸೆರೆಮನಿ ಅಧಿಕಾರಿಗೆ ಹೇಳಿದ್ದು, ಕ್ರಿಸ್ತ ಯೇಸುವಿನಲ್ಲಿ ನೀನು ವಿಶ್ವಾಸವಿಡು, ನೀನು ನಿನ್ನ ಕುಟುಂಬ ಜೀವೋದ್ಧಾರ ಹೊಂದಿಕೊಳ್ಳುತ್ತೀರಾ. ರಕ್ಷಣೆ ಇದೆ ಅಲ್ವಾ, ಆ ರಕ್ಷಣೆ ನನಗೆ ಬೇಕು ಅಂತ ಹೇಳಿದ್ರೆ ಮೊದಲು ನಾನು ನೀತಿವಂತಳಾಗಿ ದೇವರ ಮುಂದೆ ಕಾಣಿಸಿಕೊಳ್ಳಬೇಕು, ಮಾರ್ಪಡಬೇಕು. ಯಾವಾಗ ಈ ಕಾರ್ಯ ಆಯಿತು ಅಂತ ಹೇಳಿದ್ರೆ ನನಗೆ ಸತ್ಯ ಗೊತ್ತಾಯಿತು. ಏನು ಆ ಸತ್ಯ ಅಂತ ಹೇಳಿದ್ರೆ, ನಾನು ಪಾಪ ಮಾಡ್ತಾನೆ ಇದ್ದರೆ ನಾನು ಈ ಒಂದು ರಕ್ಷಣೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯೇಸು ಹೇಳಿದರು, ನಿನ್ನ ಪಾಪಗಳನ್ನೆಲ್ಲ ನನ್ನ ಮೇಲೆ ಹಾಕ್ಬಿಡು, ಪಾಪಕ್ಕೆ ಪಶ್ಚಾತ್ತಾಪ ಪಡು, ನೀನು ಪಾಪಕ್ಕೆ ವಿಮುಖನಾಗು, ದೇವರ ಕಡೆಗೆ ತಿರುಗಿಕೋ, ಏಕೆಂದರೆ ಸ್ವರ್ಗ ಸಾಮ್ರಾಜ್ಯ ನಿನ್ನ ಸಮೀಪದಲ್ಲಿದೆ. ಈ ವಾಕ್ಯಗಳು ನನಗೆ ಅರ್ಥ ಆದಾಗ ನಾನು ಸಂಪೂರ್ಣವಾಗಿ ಸರೆಂಡರ್ ಮಾಡಿಕೊಟ್ಟೆ ಯೇಸುವಿಗೆ. ಎಸಪ್ಪ, ನಾನು ಇದೇ ಹಳೆಯ ಜೀವನದಲ್ಲಿದ್ದರೆ ಖಂಡಿತವಾಗಿ ನಾನು ಸತ್ತ ನಂತರ ನನ್ನ ಆತ್ಮ ನರಕಕ್ಕೆ ಹೋಗೋದು ಗ್ಯಾರಂಟಿ. ಆದ್ದರಿಂದ ಆ ಒಂದು ಪುಣ್ಯ ಕಾರ್ಯಗಳು, ಈಗ ಆ ಆತ್ಮವನ್ನು ನಾನು ರಕ್ಷಣೆ ಮಾಡಿಕೊಳ್ಬೇಕು ಅಂದರೆ ಇದಕ್ಕೆ ಈಡಾಗಿ ಪ್ರತಿಫಲವಾಗಿ ನನ್ನ ಹತ್ರ ಏನೂ ಇಲ್ಲ ಕೊಡೋದಕ್ಕೆ. ಅದಕ್ಕೆ ನನಗೆ ಏನೂ ಇಲ್ಲ ಅಂಥೇಳಿ ಯಾರಿಗೆ ಗೊತ್ತು, ನನ್ನ ವೀಕ್ನೆಸ್ ಯಾರಿಗೆ ಗೊತ್ತು, ಈಗ ಯೇಸುವಿಗೆ ಗೊತ್ತು. ಅದಕ್ಕೆ ಯೇಸು ಹೇಳಿದರು, ನಾನು ನಿನಗಾಗಿ, ನಿನ್ನ ಆತ್ಮ ರಕ್ಷಣೆಗಾಗಿ, ನಿನ್ನ ರಕ್ಷಣೆಗಾಗಿ ನಾನು ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದೇನೆ. ನೀನೇನು ಮಾಡಬೇಡ, ನನ್ನನ್ನು ದೇವರು ಪುನರುತ್ಥಾನಗೊಳಿಸಿದ್ದಾರೆಂದು ನೀನು ವಿಶ್ವಾಸವಿಡು ಸಾಕು. ನೀನು ವಿಶ್ವಾಸ ಇಟ್ಟಿದ್ದನ್ನು, ನೀನು ನಂಬಿದ್ದನ್ನು ನಿನ್ನ ಕುಟುಂಬದವರಿಗೆ, ನಿನ್ನ ಮಕ್ಕಳಿಗೆ, ನಿನ್ನ ನೆರೆಯವರಿಗೆ ಆ ಶುಭ ಸಂದೇಶವನ್ನು ಹೇಳು, ಸತ್ಯವನ್ನು ಹೇಳು. ಇದೇ ನಿಜವಾದ ಶುಭ ಸಂದೇಶ ಸಾರುವಂಥದ್ದು. ಅವತ್ತು ದಾವೀದನಿಗೆ ಇದನ್ನೇ ಹೇಳಿದ್ದು, ನಿನ್ನ ಮಕ್ಕಳು ನೀತಿವಂತರಾಗಿ ಮಾರ್ಪಡುತ್ತಾರೆ. ಯಾವಾಗ? ನಾನು ದೇವರ ಭಕ್ತನಾಗಿ ಮಾರ್ಪಡುವಾಗ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 10ನೇ ವಾಕ್ಯ ಅದನ್ನು ಹೇಳಿದ್ದು, ಹೇಗೆ ನೀವು ದೇವರಲ್ಲಿ ವಿಶ್ವಾಸ ಇಡ್ತೀರೋ ಆ ವಿಶ್ವಾಸದ ಮುಖಾಂತರ ನೀವೇನಾಗ್ತೀರಾ, ದೇವರ ಜೊತೆಯಲ್ಲಿ ಸತ್ಸಂಬಂಧಕ್ಕೆ ಬರ್ತೀರಾ. ಸತ್ಸಂಬಂಧಕ್ಕೆ ಬರೋದು ಅಂತ ಹೇಳಿದ್ರೆ ನಾವು ದೇವರ ಮುಂದೆ ನಿಷ್ಕಳಂಕರು, ನಿರ್ದೋಷಿಗಳು ಆಗಿ ದೇವರ ಮುಂದೆ ನಾವು ನಿಂತ್ಕೊಳ್ತೀವಿ. ಈ ಒಂದು ಕಾರ್ಯ ಮಾಡಿದ್ದು ನನ್ನ ಒಳ್ಳೆತನ ಅಲ್ಲ, ನನ್ನ ಸತ್ಕಾರ್ಯವಲ್ಲ, ಯೇಸು ಕ್ರಿಸ್ತರಲ್ಲಿ ನಾನಿಟ್ಟಂಥ ವಿಶ್ವಾಸ. ಯೇಸು ಕ್ರಿಸ್ತರು ಏನು ಮಾಡಿದ್ರು, ನನ್ನನ್ನು ಅವರ ರಕ್ತದಿಂದ ತೊಳೆದು ಈಗ ತಂದೆಯ ಮುಂದೆ ನಿರ್ದೋಷಿಯಾಗಿ ನಿಷ್ಕಳಂಕನನ್ನಾಗಿ ದೇವರ ನಮ್ಮನ್ನು ನಿಲ್ಲಿಸಿದ್ದಾರೆ ಯೇಸು ಕ್ರಿಸ್ತರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ಪ್ರೋಸೆಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಈಗ ನಾನು ನನ್ನ ಮಕ್ಕಳಿಗೆ ನಾನು ಅದನ್ನು ಹೇಳಿಕೊಟ್ಟೆ, ಅವರು ಕೂಡ ಆ ಒಂದು ಜೀವೋದ್ಧಾರ, ಆ ರಕ್ಷಣೆಯನ್ನು ಹೊಂದಿಕೊಂಡ್ರು, ಅವರು ನೀತಿವಂತರಾಗಿ ದೇವರ ಮುಂದೆ ಬಂದು ನಿಂತ್ಕೊಂಡ್ರು. ಅವರು ಅವರ ಮಕ್ಕಳಿಗೆ ಹೇಳಿಕೊಡ್ತಾರೆ, ಅವರು ಅವರ ಮಕ್ಕಳಿಗೆ ಹೇಳಿಕೊಡ್ತಾರೆ. ಇದು ತಲತಲಾಂತರಕ್ಕೂ ದೇವರ ಮುಂದೆ ನಿನ್ನ ಮಕ್ಕಳು ನೀತಿವಂತರಾಗಿ ನಿಲ್ಲುತ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ಒಂದು ಕಾರ್ಯ ಆಗೋದಕ್ಕಾಗಿ ಪ್ರಿಯರೇ ನಮ್ಮೊಬ್ಬೊಬ್ಬರನ್ನು ದೇವರು ಕರೆದಿರೋದು. ಇದಕ್ಕೆ ನಾವೇನು ಪೇ ಮಾಡಬೇಕಾಗಿಲ್ಲ. ಏನಾದರೂ ಮಾಡಬೇಕಾ? ಏನು ಕೊಡಬೇಕಾಗಿಲ್ಲ. ಇದು ಗಿಫ್ಟ್, ಇದು ಫ್ರೀ ಗಿಫ್ಟ್, ಇದು ಉಚಿತವಾದಂಥ ವರ. ಎಲ್ಲವನ್ನ ಫ್ರೀಯಾಗಿ ದೇವರು ನಮಗಾಗಿ ಕ್ರಿಸ್ತ ಯೇಸುವಿನಲ್ಲಿ ಸಿದ್ಧ ಮಾಡಿ ಎಲ್ಲವನ್ನ ನಮಗೆ ಕೊಟ್ಟಿದ್ದಾರೆ. ಈಗ ನಾವು ಮಾಡಬೇಕಾಗಿರೋದು ಒಂದೇನು ಗೊತ್ತಾ? ಅವತ್ತು ಪೌಲರು ಆ ಸೆರೆಮನೆ ಅಧಿಕಾರಿಗೆ ಹೇಳಿದರು, ನೀನು ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಡು, ಅವರು ಹೇಳಿದಂತಹ ವಾಕ್ಯಗಳಲ್ಲಿ ವಿಶ್ವಾಸವಿಡು, ಅವರು ತೋರಿಸಿದಂಥ ಮಾರ್ಗದಲ್ಲಿ ಮಗುವಿನಂತೆ ನಡಿಬೇಕು ನಾವು. ನನಗೇನು ಗೊತ್ತಿಲ್ಲ, ಪವಿತ್ರಾತ್ಮರೇ ನೀವು ನನ್ನನ್ನು ನಡೆಸಿರಿ. ಅವತ್ತು ನಾವು ಆಗಿದ್ದೆ, ಬರಿದಾಗಿದ್ದೆ, ನನ್ನಲ್ಲಿ ಏನೂ ಇರಲಿಲ್ಲ, ಈ ಸತ್ಯದ ಅರಿವಿಲ್ಲ, ಪವಿತ್ರಾತ್ಮರಿಲ್ಲ, ಆ ನೀತಿವಂತರು ಅನ್ನೋದು, ಆ ರೈಚಿಯಸ್ನೆಸ್ ಏನೋದು ಗೊತ್ತಿಲ್ಲ. ಅಂದರೆ ಟೋಟಲಾಗಿ ಆಗಿದೆ ನಾನು. ಲೋಕದಲ್ಲಿ ನಾನು ಎಲ್ಲ ಟ್ಯಾಲೆಂಟೆಡ್ ಪರ್ಸನ್ನು, ಲೋಕದೆಲ್ಲ ನನ್ನ ಒಳಗಡೆ ತುಂಬಿಕೊಂಡಿತ್ತು, ಆದರೆ ಸ್ಪಿರಿಚುವಲ್ ಏನೂ ಇಲ್ಲ, ಪ್ರೈಸ್ ದ ಲಾರ್ಡ್,
ಆದರೆ ಇವತ್ತಾದರೂ ದೇವರು ಲೋಕದೆಲ್ಲವನ್ನು ತೆಗೆದು ಹಾಕಿದ್ರು. ಇವತ್ತು ನನ್ನನ್ನು ಅವರು ಏನಾಗಿ ಬರಿದಾಗಿ ಬಿಡಲಿಲ್ಲ, ಬದಲಾಗಿ ಸ್ವರ್ಗೀಯವಾದಂಥ ಎಲ್ಲ ಸಂಪನ್ಮೂಲಗಳಿಂದ ನಿನ್ನನ್ನು ತುಂಬಿ ಇವತ್ತು ಭಕ್ತಿಯಲ್ಲಿ ದೇವರು ಶ್ರೀಮಂತರನ್ನಾಗಿ ಮಾರ್ಪಡಿಸಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಪೌಲರು ಹೇಳಿದ್ದು, ನೀವು ಭಕ್ತಿಯಲ್ಲಿ ಶ್ರೀಮಂತರಾಗಿರಿ ಸಾಕು. ನಿಮಗೆ ಊಟ ಬಟ್ಟೆ ಇದ್ದರೆ ಸಾಕು, ನೀವು ಭಕ್ತಿಯಲ್ಲಿ ಶ್ರೀಮಂತರಾಗಿರ್ತೀರಾ. ಪ್ರೈಸ್ ದ ಲಾರ್ಡ್. ಯಾವ ಶ್ರೀಮಂತಿಕೆ ನಮ್ಮನ್ನು ಯುಗಾಂತರಕ್ಕೂ ಕಾಪಾಡುತ್ತೆ? ದೇವರಲ್ಲಿ ಭಯಭಕ್ತಿ. ಅಂದರೆ ದೇವರ ಮುಂದೆ ಬಂದು ನಾವು ನಮ್ಮೆಲ್ಲ ಪಾಪಗಳನ್ನು ಯಾವತ್ತು ಒಪ್ಪಿಸಿಕೊಟ್ಟಿದ್ದೀವೋ, ನಮ್ಮ ಎಲ್ಲ ಆ ಒಂದು ಬರಿದಾಗಿದ್ದಂಥ ನಮ್ಮ ಜೀವನವನ್ನು ದೇವರು ಸ್ವರ್ಗೀಯ ಸಂಪನ್ಮೂಲಗಳಿಂದ ತುಂಬಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆ ದೇವರನ್ನು ಹೇಗೆ ಮಾಡಬೇಕೀಗ? ಥ್ಯಾಂಕ್ಸ್ ಹೇಳಬೇಕಲ್ವ? ದೇವರಿಗೆ ಇಷ್ಟವಾದಂತಹ ಒಂದು ಬಲಿ ಯಾವುದು ಅಂತ ಹೇಳಿದರೆ, ದಾವೀದರಸ ಹೇಳ್ತಾರೆ, ಕೃತಜ್ಞತೆ ಎಂಬ ಬಲಿಯನ್ನು ಸಲ್ಲಿಸಿರಿ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ. ಇವತ್ತು ನಾವು ಉಳಿದಿರುವುದು ಯಾರ ಕರುಣೆಯಿಂದ? ಇವತ್ತು ಇಲ್ಲಿ ನಾವು ಒಟ್ಟಾಗಿ ಸೇರಿದ್ದೀವಿ ಯಾರ ಕರುಣೆಯಿಂದ? ಎಲ್ಲವೂ ದೇವರದೇ. ನೋಡಿ, ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವು ನನ್ನ ಕೈಯಲ್ಲಿಲ್ಲ, ಯಾವುದೂ ನನ್ನ ಕಂಟ್ರೋಲಲ್ಲಿಲ್ಲ. ಎಲ್ಲವೂ ಯಾರ ಕಂಟ್ರೋಲಲ್ಲಿದೆ? ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ ದೇವರ ಕಂಟ್ರೋಲಲ್ಲಿ ಮಾತ್ರ ಇದೆ. ಅದಕ್ಕೆ ಯೇಸು ಹೇಳಿದ್ದು, ನಿನ್ನ ಕೈಯಲ್ಲಿ ಏನಾದರೂ ಆದರೆ ನಿನ್ನ ಕಪ್ಪಾದ ಕೂದಲನ್ನು ಬೆಳ್ಳಗೆ ಮಾಡಿ ತೋರಿಸು ನೋಡೋಣ. ಇಲ್ಲ, ನಿನ್ನ ಆಯುಷ್ ಕಾಲದಲ್ಲಿ ಒಂದು ದಿನವನ್ನಾದರೂ ನೀನು ಹೆಚ್ಚು ಮಾಡಿ ನೋಡೋಣ, ನಿಮ್ಮ ಕೈಲಿ ಆಗುತ್ತಾ ಅಂತೇಳಿ ಕೇಳ್ತಾರೆ. ಅಂದರೆ ಅರ್ಥ ಇಷ್ಟೇ, ಅವರು ಚಾಲೆಂಜ್ ಮಾಡ್ತಾ ಇಲ್ಲ. ಅವ್ರು ಹೇಳಿದ್ದು ನಿನ್ನ ಕೈಲಿ ಆಗಲ್ಲ, ಅದು ನಾನೇ ಮಾಡಬೇಕು ಅಂತೇಳಿ ಯೇಸು ಹೇಳಿದ್ದು. ಅದಕ್ಕೆ ಚಿಂತಿಸಿ 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 ನಿಮ್ಮ ಒಂದು ಆಯುಷ್ ಕಾಲವನ್ನು ಸ್ವಲ್ಪವಾದರೂ ನಿಮ್ಮ ಕೈಯಲ್ಲಿ ಹೆಚ್ಚು ಮಾಡ್ಕೊಳ್ಳೋಕ್ಕಾಗತ್ತಾ ಅಂಥೇಳಿ ನಮ್ಮನ್ನು ಪ್ರಶ್ನೆ ಮಾಡಿದ್ರು. ನಾವು ಮೂಗಿನಲ್ಲಿ ಉಸಿರಾಡುವಂಥ ಪ್ರಾಣಿಗಳು ಅಂತೇಳಿ ದೇವರಿಗೆ ಗೊತ್ತು. ಯಾಕೋಬ ಹೇಳ್ತಾರಲ್ವ, ಮನುಷ್ಯನ ಒಂದು ಪ್ರಾಣ ಹೊಗೆಯಂತೆ ಮಾಯವಾಗಿ ಹೋಗ್ತದೆ, ಒಂದು ನಿಮಿಷಕ್ಕೆ ಮಾಯವಾಗಿ ಹೋಗ್ತದೆ. ಇದೆಲ್ಲವೂ ದೇವರಿಗೆ ಗೊತ್ತು, ನಮ್ಮ ಬಲಹೀನತೆಗಳು. ಆದ್ದರಿಂದಲೇ ಆ ಬಲಹೀನತೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ಇವತ್ತು ಅವರ ವಾಕ್ಯಗಳ ಮುಖಾಂತರ ನಮ್ಮನ್ನು ಬಲವುಳ್ಳವರನ್ನಾಗಿ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಈ ಲೋಕದಲ್ಲಿ ಬದುಕಬೇಕು ಅಂತಲ್ಲ, ನಾವು ಕ್ರಿಸ್ತ ಯೇಸುವಿನ ಜೊತೆ ಯುಗಾಂತರಕ್ಕೂ ಸ್ವರ್ಗದಲ್ಲಿ ಅವರ ಜೊತೆಯಲ್ಲಿ ಬದುಕುವುದಕ್ಕಾಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯೇಸುವನ್ನು ನೋಡಿ ಹೇಳೋಣವಾ, ಬರಿದಾಗಿ ಬಂದ ನನ್ನನ್ನು ಸ್ವರ್ಗೀಯ ಆಶೀರ್ವಾದಗಳಿಂದ ತುಂಬಿದಂಥ ದೇವರೇ, ನಿಮಗೇನಾಗಬೇಕು? ಸ್ತೋತ್ರಪ್ಪ ಅಂಥೇಳಿ ನಾವೆಲ್ಲರೂ ಒಂದು ನಿಮಿಷ ಎದ್ದು ನಿಂತು ನಾವು ಈ ಒಂದು ಗೀತೆ ಮುಖಾಂತರ ನಾವು ಆರಾಧನೆ ಮಾಡೋಣ. ಪ್ರಿಯರೇ, ನಿನ್ನನ್ನು ನೋಡಬೇಕು, ನಿನ್ನೊಂದಿಗೆ ನಾನಿರಬೇಕು, ನಿನ್ನ ಜೊತೆ ನಾನು ಬಾಳಬೇಕು. ಎಸಯ್ಯ, ನಿಮಗೆ ಸ್ತೋತ್ರಪ್ಪ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಹೇಳಿ, ನನ್ನನ್ನು ನೀವು ಆರಿಸಿ ತೆಗೆದಿದ್ದೀರಾ, ನೀವು ನನ್ನನ್ನು ನಿಮ್ಮ ಒಳ್ಳೆಯ ಒಂದು ಕಾರ್ಯಕ್ಕಾಗಿ ಆರಿಸಿಕೊಂಡಿದ್ದೀರಾ. ಶುಭ ಸಂದೇಶವನ್ನು ನನಗೆ ಅರ್ಥ ಮಾಡಿಸಿದ್ದೀರಾ, ರಕ್ಷಣೆಯ ಬಗ್ಗೆ ನನಗೆ ಬೋಧಿಸಿದ್ದೀರಾ, ಆ ಒಂದು ನಿತ್ಯ ಜೀವದ ಬಗ್ಗೆ ನನಗೆ ಕಲಿಸಿಕೊಟ್ಟಿದ್ದೀರಾ. ಪಾಪಕ್ಕೆ ನಾನು ಸತ್ತು ನಿಮ್ಮೊಡನೆ ನನ್ನನ್ನು ಪುನರುತ್ಥಾನಗೊಳಿಸಿದ್ದೀರಾ. ನನ್ನ ಜೀವ ನಿಮ್ಮಲ್ಲಿ ಮರೆಯಾಗಿದೆ ಯೇಸುವೆ, ನಾನು ಮಾತ್ರ ಜೀವೋದ್ಧಾರ ಹೊಂದಿದರೆ ಸಾಲದು ಅಂತೇಳಿ ಆ ಒಂದು ನೀತಿವಂತಿಕೆಯನ್ನು, ಆ ಒಂದು ಸತ್ಸಂಬಂಧವನ್ನು ನನ್ನ ಮಕ್ಕಳು ಮುಂದಿನ ಒಂದು ಪೀಳಿಗೆಗಳಿಗೆ ನೀವು ಇದನ್ನು ಸಿದ್ಧ ಮಾಡಿಟ್ಟಿದ್ದೀರಪ್ಪ. ನಿಮಗೆ ಸ್ತೋತ್ರ ಯೇಸುವೆ. ನಿಮ್ಮ ಪ್ರೀತಿಗೆ ಕೊನೆಯೇ ಇಲ್ಲ ಸ್ವಾಮಿ. ನೀವು ಸದಾ ಜೀವಿಸುವವರಾಗಿದ್ದೀರಾ. ನನ್ನನ್ನು, ನನ್ನ ಕುಟುಂಬವನ್ನು ಮತ್ತು ನಾನು ಸಾರುವ ಶುಭ ಸಂದೇಶದ ಜೀವವುಳ್ಳ ವಾಕ್ಯಗಳ ಮುಖಾಂತರ ಅನೇಕರನ್ನು ಯುಗಾಂತರಕ್ಕೂ ಜೀವಿಸಲು ನೀವು ಕರೆದಿದ್ದೀರಾ ಸ್ವಾಮಿ. ನಿಮಗೆ ಸ್ತೋತ್ರಪ್ಪ. ನಾನೇನು ಇಲ್ಲಪ್ಪ, ನಾನೇನು ಇಲ್ಲ ಸ್ವಾಮಿ, ಎಲ್ಲವೂ ನೀವೇ, ಎಲ್ಲವೂ ನಿಮ್ಮದೇ ಸ್ವಾಮಿ ಅಂತೇಳಿ ಆ ಯೇಸುವನ್ನು ನೋಡುತ್ತಾ ನಾವೆಲ್ಲರೂ ಕೂಡ ಈ ಗೀತೆ ಮುಖಾಂತರ ನಾವು ಆರಾಧನೆ ಮಾಡೋಣ. ನಿನ್ನನ್ನು ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ಹೇಳಿ, ನಿನ್ನನ್ನು ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ನಿನ್ನ ಜೊತೆ ಬಾಳಬೇಕು ಏಸಯ್ಯ,
ನಿನ್ನೊಂದಿಗೆ ನಡೆಯಬೇಕು, ನಿನ್ ಜೊತೆ ಬಾಳಬೇಕು యేసయ్ಯ, ನಿನ್ನೊಂದಿಗೆ ನಡೆಯಬೇಕು, ನಿನ್ನನ್ನು ನೋಡಬೇಕು యేసయ్ಯ, ನಿನ್ನೊಂದಿಗಿರಬೇಕು. ಮತ್ತೊಮ್ಮೆ ಹೇಳಿ, ನಿನ್ನನ್ನು ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ಆರಾಧನೆ 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 ಆರಾಧನೆ, ನಿನ್ನನ್ನು ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ಹೌದಪ್ಪ, ನಿನ್ನನ್ನು ನೋಡಬೇಕು, ನಿನ್ನೊಂದಿಗೆ ನಾನು ಯುಗ ಯುಗಾಂತರಕ್ಕೂ ಜೀವಿಸಬೇಕು. ಪ್ರಭು ಯೇಸುವೆ, ಈ ಜೀವನ ಒಂದು ದಿನ ಮುಗಿದು ಹೋಗ್ತದೆ. ಈ ಒಂದು ಜೀವನ ಈ ಮಣ್ಣಿನಿಂದಾದ ದೇಹ ಒಂದು ದಿನ ಮಣ್ಣಿಗೆ ಹೋಗ್ತದೆ. ಆದರೆ ನೀವು ಉಂಟು ಮಾಡಿದಂಥ ನನ್ನ ಆತ್ಮ, ನನ್ನ ಪ್ರಾಣ ನಿಮ್ಮ ಜೊತೆಯಲ್ಲೇ ಇರಬೇಕು ಅಂತೇಳಿ ನೀವು ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಬರಿದಾಗಿ ನಿನ್ನ ಬಳಿ ನಾನು ಬಂದೆ, ಆದರೆ ನೀವು ಪವಿತ್ರಾತ್ಮನ ಒಂದು ವರದಾನಗಳ ಮುಖಾಂತರ ನನ್ನನ್ನು ಆಶೀರ್ವದಿಸಿ ನಿಮ್ಮ ಸ್ವರ್ಗೀಯವಾದ ಸಂಪನ್ಮೂಲಗಳಿಂದ ನನ್ನನ್ನು ತುಂಬಿದ್ದೀರ ಸ್ವಾಮಿ. ನನ್ನ ಯೋಗ್ಯತೆ ಅಲ್ಲಪ್ಪ, ನಿಮ್ಮ ಕರುಣೆ, ನಿಮ್ಮ ಪ್ರೀತಿ ಸ್ವಾಮಿ. ಸತ್ಕಾರ್ಯಗಳಿಂದ ನಾನು ಜೀವೋದ್ಧಾರ ಹೊಂದಲಿಲ್ಲಪ್ಪ, ನಿಮ್ಮ ಒಂದು ಕೃಪೆ ಕರುಣೆಯಿಂದ ಈ ಒಂದು ರಕ್ಷಣೆಯನ್ನು ನಾನು ಹೊಂದಿಕೊಂಡಿದ್ದೇನೆ. ನಿಮಗೆ ಸ್ತೋತ್ರಪ್ಪ. ನನ್ನಲ್ಲಿದ್ದಂತಹ ಮೃತ್ಯು ಶಕ್ತಿಯನ್ನು ವಿನಾಶ ಮಾಡಿದ್ದು ನಿಮ್ಮ ಒಂದು ಶುಭ ಸಂದೇಶದಲ್ಲಿ ನಾನು ವಿಶ್ವಾಸವಿಟ್ಟಿದ್ದರಿಂದ ಆ ಶುಭ ಸಂದೇಶವೇ ಯೇಸುವೆ ನೀವು ಆಗಿದ್ದೀರಿ ಸ್ವಾಮಿ. ವಾಕ್ಯವೇ ಯೇಸು ಆಗಿದ್ದಾರೆ, ಓ ಯೇಸುವೇ ವಾಕ್ಯವಾಗಿದ್ದಾರೆ. ನಾವೆಲ್ಲರೂ ಯೇಸುವನ್ನು ನೋಡಿ ಹೇಳೋಣ ಪ್ರಿಯರೇ. ಬರಿದಾಗಿ ಬಂದ ನನ್ನನ್ನು ಆಶೀರ್ವದಿಸಿದ್ದೇನೆ, ಬರಿದಾಗಿ ಬಂದ ನನ್ನನ್ನು ಆಶೀರ್ವದಿಸಿದ್ದೇನೆ, ಬರಿದಾಗಿ ಬಂದ ನನ್ನನ್ನು ಯೇಸುವೆ ಆಶೀರ್ವದಿಸಿದ್ದೇನೆ, ಬರಿದಾಗಿ ಬಂದ ನನ್ನನ್ನು ಯೇಸುವೆ ಆಶೀರ್ವದಿಸಿದ್ದೇನೆ, ನಿನ್ನನ್ನು ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು, ನಿನ್ನನ್ನು ನೋಡಬೇಕು యేసయ్య, ಆಮೆನ್. ನಿನ್ನೊಂದಿಗಿರಬೇಕು. ನೀನಿಲ್ಲದೆ ನನಗೆ ಯಾರೂ ಇಲ್ಲ యేಸಪ್ಪ, ನೀನಿಲ್ಲದೆ ನನಗೆ ಯಾರೂ ಇಲ್ಲ యేಸಪ್ಪ, ನೀನಿಲ್ಲದೆ ನನಗೆ ಯಾರೂ ಇಲ್ಲ యేಸಪ್ಪ, ನೀನಲ್ಲದೆ ನನಗೆ ಯಾರೂ ಇಲ್ಲ యేಸಪ್ಪ, ನಿನ್ನನ್ನು ನೋಡಬೇಕು యేಸಪ್ಪ, ನಿನ್ನೊಂದಿಗಿರಬೇಕು, ನಿನ್ನನ್ನು ನೋಡಬೇಕು యేಸಪ್ಪ,
ನಿನ್ನೊಂದಿಗಿರಬೇಕು, ನಿನ್ ಜೊತೆ ಬಾಳಬೇಕು ಏಸಪ್ಪ, ನಿನ್ನೊಂದಿಗೆ ನಡೆಯಬೇಕು, ನಿನ್ ಜೊತೆ ಬಾಳಬೇಕು ಏಸಪ್ಪ, ನಿನ್ನೊಂದಿಗೆ ನಡೆಯಬೇಕು, ನಿನ್ನನ ನೋಡಬೇಕು ಏಸಪ್ಪ, ನಿನ್ನೊಂದಿಗಿರಬೇಕು. ಹೌದು ಪ್ರಿಯರೇ, ನೀವೇನೋ ಯೇಸುವನ್ನು ನೋಡೋ ಆಸೆ, ನೀವೇನೋ ಯೇಸುವಿನ ಜೊತೆಯಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಬೇಕನ್ನೋ ಆಸೆ ನಿಮ್ಮದಾಗಿದೆ. ನಿಮ್ಮ ಮಕ್ಕಳ ಪರಿಸ್ಥಿತಿ ಏನು? ನಿಮ್ಮ ಒಡ ಹುಟ್ಟಿದವರ ಪರಿಸ್ಥಿತಿ ಏನು? ನಿಮ್ಮ ಸ್ನೇಹಿತರ ಪರಿಸ್ಥಿತಿ ಏನು? ನಿಮ್ಮ ನೆರೆಹೊರೆಯವರ ಪರಿಸ್ಥಿತಿ ಏನು? ಯೇಸಪ್ಪ ಹೇಳಿದರು ಪ್ರೇಷಿತರನ್ನು ಕಳುಹಿಸುವಾಗ, ಹೋಗಿರಿ ಎಲ್ಲ ಜಾತಿ ಭಾಷೆ ಕುಲದವರಿಗೆ ಶುಭ ಸಂದೇಶವನ್ನು, ರಕ್ಷಣೆ ಕೊಡುವ, ಜೀವೋದ್ಧಾರ ಕೊಡುವ ನನ್ನ ಶುಭ ಸಂದೇಶವನ್ನು ಸಾರಿರಿ. ವಿಶ್ವಾಸವುಳ್ಳವನಿಗೆ ಪಿತಾ ಸುತ ಪವಿತ್ರಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿರಿ. ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆಂದು ಯೇಸು ಆ ದಿನ ಪ್ರೇಷಿತರಿಗೆ ಹೇಳಿ ಕಳುಹಿಸಿದರು. ಆ ಯೇಸುವಿನ ಯೋಜನೆ ಇವತ್ತು ನನ್ನಲ್ಲಿ ನಿನ್ನಲ್ಲಿ ಪೂರ್ಣಗೊಂಡಿದೆ. ಇವತ್ತು ನಾವೇನೋ ಪರಿಶುದ್ಧರಾಗಿ ಯೇಸುವಿನಲ್ಲಿ ವಿಶ್ವಾಸವಿಟ್ಟಿದ್ದರಿಂದ, ಅವರ ವಾಕ್ಯಗಳನ್ನು ನಂಬಿದ್ದರಿಂದ ನಾವು ಇವತ್ತು ಆ ಪರಿಶುದ್ಧತೆಯ ಮಾರ್ಗಕ್ಕೇನು ನಾವು ಬಂದಿದ್ದೇವೆ. ಆದರೆ ನಿನ್ನ ಮಕ್ಕಳು ಕೂಡ ನೀತಿವಂತರಾಗಬೇಕಲ್ವ? ನೀನು ಬೋಧನೆ ಮಾಡುವಂಥ, ನೀನು ಹೇಳುವಂಥ ಶುಭ ಸಂದೇಶದಿಂದ ಅನೇಕರು ಅದೇ ಒಂದು ನಿತ್ಯ ಜೀವವೆಂಬ ಪರಲೋಕ ರಾಜ್ಯಕ್ಕೆ ಯುಗಯುಗಾಂತರಕ್ಕೂ ಯೇಸುವಿನೊಡನೆ ಜೀವಿಸುವುದಕ್ಕಾಗಿ ಅವರೂ ಕೂಡ ಬರಬೇಕಲ್ವ? ಅದಕ್ಕಾಗಿ ದೇವರು ನಮ್ಮೊಬ್ಬೊಬ್ಬರನ್ನು ಪವಿತ್ರಾತ್ಮರಿಂದ ತುಂಬಿದ್ದಾರೆ. ನಮಗೆ ಜೀವಾಳವಾಗಿ ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ. ನಮಗೆ ಮಾರ್ಗದರ್ಶನ ಮಾಡಲು, ನಮಗೆ ಗೈಡ್ ಮಾಡುವುದಕ್ಕಾಗಿ ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ. ಆ ಪವಿತ್ರಾತ್ಮನ ವರಗಳನ್ನು, ಆ ಹೋಲಿ ಸ್ಪಿರಿಟ್ ಗಿಫ್ಟ್ಗಳನ್ನು, ಫ್ರೂಟ್ಸನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಏಕೆಂದರೆ ನಾನು ಬರಿದಾಗಿರಬಾರ್ದು, ನನ್ನನ್ನು ಯೇಸು ಕಾಪಾಡಿದ್ದಾರೆ, ರಕ್ಷಣೆ ಮಾಡಿದ್ದಾರೆ. ನೀವು ಕೂಡ ಈ ಒಂದು ರಕ್ಷಣೆಗೆ ಬರಬೇಕು, ಜೀವೋದ್ಧಾರಕ್ಕೆ ಬರಬೇಕು ಅಂತೇಳಿ ಸಂತ ಪೌಲನು, ಸೀಲಾಸನು ಸೆರೆಮನೆ ಅಧಿಕಾರಿಗೆ ಹೇಳಿದ ಹಾಗೆ, ಅವನ ಕುಟುಂಬ ರಕ್ಷಣೆ ಹೊಂದಿಕೊಂಡ ಹಾಗೆ ನಾವು ಕೂಡ ಸಾರುವವರಾಗಬೇಕು ಪ್ರಿಯರೇ. ಅದಕ್ಕೆ ನಮ್ಮನ್ನು ಬರಿದಾಗಿದ್ದ ನಮ್ಮನ್ನು ದೇವರು ಯೇಸು ನಾಮದಲ್ಲಿ ಪವಿತ್ರಾತ್ಮನ ಒಂದು ವರದಾನಗಳಿಂದ ಉಚಿತವಾಗಿ ನಮ್ಮೊಬ್ಬೊಬ್ಬರನ್ನು ತುಂಬಿದ್ದಾರೆ. ಇದು ದೇವರ ಕರುಣೆ, ದೇವರ ಕೃಪೆ. ಈ ಒಂದು ಕಾರ್ಯಗಳು ನಮ್ಮಲ್ಲಿ ಆಗಲಿ ಅಂತೇಳಿ ನಾವು ದೇವರಿಗೆ ಸ್ತೋತ್ರ ಹೇಳುತ್ತಾ ಪ್ರಾರ್ಥಿಸೋಣ. ಪಾಪಿಯಾದ ನನ್ನನ್ನು ಪರಿಶುದ್ಧಗೊಳಿಸಿದೇನೆ, ಪಾಪಿಯಾದ ನನ್ನನ್ನು ಪರಿಶುದ್ಧಗೊಳಿಸಿದೇನೆ, ಪಾಪಿಯಾದ ನನ್ನನ್ನು ಪರಿಶುದ್ಧಗೊಳಿಸಿದೇನೆ, ಪಾಪಿಯಾದ ನನ್ನನ್ನು ಪರಿಶುದ್ಧಗೊಳಿಸಿದೇನೆ, ನಿನ್ನನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು, ನಿನ್ನನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು, ನಿನ್ ಜೊತೆ ಬಾಳಬೇಕು ಏಸಯ್ಯ, ನಿನ್ನೊಂದಿಗೆ ನಡೆಯಬೇಕು, ನಿನ್ ಜೊತೆ ಬಾಳಬೇಕು ಏಸಯ್ಯ, ನಿನ್ನೊಂದಿಗೆ ನಡೆಯಬೇಕು,
ನಿನ್ನನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ಪಾಪವನ್ನು ಜಯಿಸುವಂತಹ ಶಕ್ತಿ ಮನುಷ್ಯನಿಗಿಲ್ಲ. ಸಾವನ್ನು ಜಯಿಸುವಂತಹ ಶಕ್ತಿ ನಮಗಿಲ್ಲವೇ ಇಲ್ಲ ಪ್ರಿಯರೇ. ಸೈತಾನನನ್ನು ತುಳಿಯುವಂತಹ ಅಧಿಕಾರ ನಮಗೆ ಇರಲಿಲ್ಲ. ಪ್ರಭು ಯೇಸು ಕ್ರೈಸ್ತರು ಶಿಲುವೆ ಮೇಲೆ ಅವರು ನಿನ್ನ ಪಾಪಗಳನ್ನು ಹೊತ್ತು ನೀಗಿಸಿ, ನಾವು ಬಲವಿಲ್ಲದಂಥ ನಮಗೆ ಯೇಸು ಬಲವನ್ನು ಶಿಲುವೆ ಮೇಲೆ ಅಧಿಕಾರವಾಗಿ ಕೊಟ್ಟಿದ್ದಾರೆ. ಎಲ್ಲ ಬಲಾಢ್ಯ ಒಡೆಯರನ್ನು ತಮ್ಮ ಮರಣದ ಮುಖಾಂತರ ಜಯಿಸಿ, ಆ ಮೃತ್ಯು ಲೋಕ ಮರಣದ ಮೇಲೆ ಅವರು ಜಯವನ್ನು ಗಳಿಸಿ, ಮರಣದ ಬೀಗದ ಕೈಗಳನ್ನು ಇವತ್ತು ಅವರು ಪಡೆದುಕೊಂಡಿದ್ದಾರೆ, ಅವರು ಗೆದ್ದುಕೊಂಡಿದ್ದಾರೆ. ಆ ಅಧಿಕಾರವನ್ನು ಇವತ್ತು ನನಗೂ ನಿನಗೂ ಯೇಸು ತನ್ನ ಒಂದು ವಾಕ್ಯಗಳ ಮುಖಾಂತರ ಇವತ್ತು ನಮಗೆ ಕೊಟ್ಟಿದ್ದಾರೆ. ಎಲ್ಲ ಸ್ವರ್ಗ ಲೋಕ, ಭೂಲೋಕ, ಪಾತಾಳ ಲೋಕದ ಎಲ್ಲ ಜೀವರಾಶಿಗಳು ಯೇಸುವಿನ ನಾಮಕ್ಕೆಂದೇ ಮೊಣಕಾಲೂರುವುದು. ಅವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರ ಇಲ್ಲ. ಅವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರ ಇಲ್ಲ ಪ್ರಿಯರೇ. ಅದನ್ನು ಯೇಸು ಕ್ರೈಸ್ತರು ಶಿಲುಬೆ ಮೇಲೆ ಪ್ರೂವ್ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಆ ಯೇಸುವೇ ದೇವರು, ಆ ಯೇಸುವೇ ರಕ್ಷಕರು, ನಮಗೆ ಬಲವನ್ನು ತುಂಬಿದಂತಹ ದೇವರು. ಸೈತಾನನನ್ನು ನಮ್ಮ ಕಾಲಿನ ಕೆಳಗೆ ಸಾಯಿಸಿ ಹಾಕುವಂಥ ಶಕ್ತಿಯನ್ನು ಕೊಟ್ಟ ದೇವರು ಯೇಸುವಾಗಿದ್ದಾರೆ. ನಮ್ಮ ಪಾಪಗಳಿಂದ ನಮಗೆ ವಿಮೋಚನೆ, ಬಿಡುಗಡೆ ಕೊಟ್ಟಂತಹ ಯೇಸುವಿಗೆ ನಾವು ಖಂಡಿತವಾಗಿ ಕೃತಜ್ಞತೆ ಹೇಳಬೇಕು. ಆ ಒಂದು ನಮ್ಮ ಸ್ತುತಿ ಸ್ತೋತ್ರಕ್ಕೆ ಅವರು ಯೋಗ್ಯರಾಗಿದ್ದಾರೆ. ಅವರಿಗೆ ನಾವು ಈ ಸಮಯದಲ್ಲಿ ಸ್ತೋತ್ರ ಮಾಡುವಾಗ ವಿಶ್ವಾಸದಿಂದ ನಾವು ಹೇಳೋಣ. ಬಲವಿಲ್ಲದ ನನ್ನನ್ನು ಬಲದಿಂದ ತುಂಬಿಸಿದೇನೆ, ಬಲವಿಲ್ಲದ ನನ್ನನ್ನು ಬಲದಿಂದ ತುಂಬಿಸಿದೇನೆ, ಬಲವಿಲ್ಲದ ನನ್ನನ್ನು ಬಲದಿಂದ ತುಂಬಿಸಿದೇನೆ. ಹೇಳಿ, ಬಲವಿಲ್ಲದ ನನ್ನನ್ನು ಬಲದಿಂದ ತುಂಬಿಸಿದೇನೆ. ನಿನ್ನನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ಹೇಳಿ, ನಿನ್ನನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ನಿಂಜೊತೆ ಬಾಳಬೇಕು ಏಸಯ್ಯ, ನಿನ್ನೊಂದಿಗೆ ನಡೆಯಬೇಕು. ನಿಂಜೊತೆ ಬಾಳಬೇಕು ಏಸಯ್ಯ, ನಿನ್ನೊಂದಿಗೆ ನಡೆಯಬೇಕು. ನಿನ್ನನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ಕರಗಳನ್ನು ತಟ್ಟಿ, ನಿನ್ನನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ಆರಾಧನೆ 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 ಆರಾಧನೆ. ನಿನ್ನನ ನೋಡಬೇಕು ಯೆಸಯ್ಯ, ನಿನ್ನೊಂದಿಗಿರಬೇಕು. ಹೇಳಿ, ಯೇಸುವನ್ನ ನೋಡಿ. ನಿನ್ನನ ನೋಡಬೇಕು ಯೆಸಯ್ಯ, ನಿನ್ನೊಂದಿಗಿರಬೇಕು.
ಸ್ತೋತ್ರಪ್ಪ, ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರಪ್ಪ. ನಮ್ಮ ಜೀವಿತಗಳಲ್ಲಿ ನೀವು ಮಾಡಿರುವಂಥ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರ. ನೀವು ತೋರಿಸಿರುವಂಥ ಕರುಣೆಗಾಗಿ ಸ್ತೋತ್ರಪ್ಪ. ಎಂದೋ ನಾಶವಾಗಿ ಹೋಗಬೇಕಾಗಿದ್ದಂಥ ನನ್ನ ಮೇಲೆ ನೀವು ಕರುಣೆಯನ್ನು ತೋರಿಸಿದ್ದೀರಿ ಸ್ವಾಮಿ. ನಾನು ನಾಶವಾಗಿ ಹೋಗದಂತೆ ನಿಮ್ಮ ಕಣ್ಗಳು ನನ್ನನ್ನು ಕಂಡವು. ನಿಮ್ಮ ಪ್ರೀತಿಯ ಹೃದಯ ನನ್ನನ್ನು ಹುಡುಕಿತು. ನಿಮ್ಮ ಒಂದು ಕರುಣೆಯ ಕೃಪೆಯ ಕಣ್ಗಳು ನನ್ನನ್ನು ಕಂಡುಕೊಂಡಿತು ಸ್ವಾಮಿ. ನಿಮಗೆ ಸ್ತೋತ್ರಪ್ಪ. ಬರಿದಾಗಿದ್ದಂಥ ನನ್ನನ್ನು ಸ್ವಾಮಿ ನೀವು ನಿಮ್ಮ ಮಗಳಾಗಿ ನೀವು ಆರಿಸಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಎಲ್ಲ ಲೋಕದ ಲೌಕಿಕವಾದ ಎಲ್ಲ ದುಷ್ಟ ಶಕ್ತಿಗಳಿಂದಲೂ ಪಾಪದ ಸ್ವಭಾವಗಳಿಂದಲೂ ನಮಗೆ ಬಿಡುಗಡೆಯನ್ನು ಕೊಟ್ಟ ದೇವರು ನೀವು ಆಗಿದ್ದೀರಿ ಸ್ವಾಮಿ. ನೀವು ಒಳ್ಳೆಯವರು ಸ್ವಾಮಿ. ನಿಮ್ಮನ್ನು ಪ್ರೀತಿಸುವಂಥ ಭಕ್ತ ಜನರಿಗೆ ನೀವು ಸದಾ ಒಳ್ಳೆಯವರಾಗಿ ಇರುವಂಥ ದೇವರಾಗಿದ್ದೀರಾ. ನಮ್ಮ ಮಕ್ಕಳನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ನಾವು ಯುಗಾಂತರಕ್ಕೂ ನಿಮ್ಮ ಜೊತೆಯಲ್ಲಿ ಸ್ವರ್ಗದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಜೀವಿಸಬೇಕು. ಆದಾಮನು ಹವ್ವಳು ಏದೇನ್ ತೋಟದಲ್ಲಿ ಸಂಜೆಯ ತಂಗಾಳಿಯಲ್ಲಿ ನಡೆದ ಹಾಗೆ ಅಲ್ಲ, ಇದು ಯುಗಾಂತರಕ್ಕೂ ಸ್ವರ್ಗದಲ್ಲಿ ನಿಮ್ಮೊಡನೆ ನಡೆಯುವಂತಹ ಕಾರ್ಯ ಸ್ವಾಮಿ. ಈ ಕಾರ್ಯಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರಪ್ಪ. ಅಲ್ಲಿಗೆ ಬೇಕಾದಂಥ ಎಲ್ಲ ಒಂದು ಯೋಗ್ಯತೆ ನಮಗೆ ಬೇಕು ಅಂತೇಳಿ ನೀವು ಶಿಲುಬೆಯ ಮರಣದ ಮುಖಾಂತರ ನನ್ನನ್ನು ಸ್ವಾಮಿ ಆ ಒಂದು ಎಲ್ಲ ಕಾರ್ಯಗಳಿಗೆ ನಮ್ಮನ್ನು ಸಿದ್ಧತೆ ಮಾಡಿದ್ದಕ್ಕಾಗಿ, ನಿರ್ದೋಷಿಗಳು ನಿಷ್ಕಳಂಕರಾಗಿ ಮಾರ್ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಎಷ್ಟು ಹೊಗಳಿದ್ರೂ ಸಾಲದು, ಎಷ್ಟು ಅವರನ್ನು ವರ್ಣಿಸಿದ್ರೂ ಸಾಲದು. ಅವರ ಕೃಪೆ, ಅವರ ಕರುಣೆ ಶಾಶ್ವತವಾದದ್ದು. ಯೆರೆಮೀಯ 31:3 ಹೇಳುವ ಹಾಗೆ ಅವರು ತಮ್ಮ ಅಚಲವಾದ ಪ್ರೇಮದಿಂದ ನಮ್ಮೊಬ್ಬೊಬ್ಬರನ್ನು ಆಕರ್ಷಿಸಿಕೊಂಡಿದ್ದಾರೆ. ನಮ್ಮೊಬ್ಬೊಬ್ಬರನ್ನು ಅವರ ಪ್ರೀತಿಯಿಂದ ಆಕರ್ಷಿಸಿಕೊಂಡಿದ್ದಾರೆ. ಸ್ತೋತ್ರ, 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 ಸ್ತೋತ್ರ. ವಂದನೆ, 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 ವಂದನೆ. ಸ್ತೋತ್ರಪ್ಪ. ಪ್ರೈಸ್ ದ ಲಾರ್ಡ್.